ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆಲ್ಲ ಹಸಿ ಕಾಯಲ್ಲಿ ಕೊಬ್ಬರಿ ಎಣ್ಣೆನ ತೆಗೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಡೈರೆಕ್ಟಾಗಿ ಕಾಯಿನ ಅದು ಹೇಗೆ ಮಾಡೋದಂತ ಹೇಳಿದ್ರೆ, ಕಾಯಿ ತೊಗೊಂಡು ಹಸಿಕಾಯಿ ತೊಗೊಂಡು ಅದನ್ನು ತುರ್ಕೊಂಡು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಒಂದು ಕ್ಲೀನಾಗಿರೋ ಒಂದು ಕಾಟನ್ ಬಟ್ಟೆಗೆ ರುಬ್ಬಿರುವಂಥ ಕಾಯಿನ ಹಾಕ್ಕೊಂಡು ಸಪ್ರೇಟ್ ಮಾಡಬೇಕು. ರಸನ ಒಂದು ಪಾತ್ರೆಗೆ ರಸನ ಸಪ್ರೇಟ್ ಮಾಡಿ ಅದು ಏನಿರುತ್ತೆ ಅದನ್ನು ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟು ಇವಾಗ ರಸನ ತೆಗೆದಿಟ್ಕೊಂಡಿರ್ತೀರಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು 3 ಗಂಟೆಗಳ ಕಾಲ ಇಡಬೇಕು. 3 ಗಂಟೆಗಳ ಕಾಲ ನಂತರ ಅದೇನಾಗಿರುತ್ತೆ ಅಂತ ಹೇಳಿದರೆ ಕಾಯಿ ರಸ ಎಲ್ಲ ಗಟ್ಟಿಯಾಗಿ ಮೇಲಿರುತ್ತೆ, ಅದರಲ್ಲಿ ಇರೋವಂಥ ನೀರಂಶ ಕೆಳಗೆ ಬಂದಿರುತ್ತೆ, ಅಂದರೆ 2 ಲೇಯರ್ಸ್ ಆಗಿ ಸೆಪ್ರೇಟ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ 2 ಲೇಯರ್ಸ್ ಆಗಿ ಸೆಪ್ರೇಟ್ ಆಗಿದೆ ಅಂತ. ಆಮೇಲೆ ಅದು ಬಂದಿರೋ ಒಂದು ಕ್ರೀಮಿ ಸ್ಟ್ರಕ್ಚರ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನ ಹೀಟ್ ಮಾಡಬೇಕು. ಎಲ್ಲಿವರೆಗೂ ಹೀಟ್ ಮಾಡಬೇಕು ಅಂತ ಹೇಳಿದರೆ ಎಣ್ಣೆ ಅಂಶ ಬಿಡೋವರೆಗೂ ಹೀಟ್ ಮಾಡ್ತಾನೆ ಇರಬೇಕು. ತುಂಬ ಸಣ್ಣ ಉರಿಲಿ ಹೀಟ್ ಮಾಡ್ಕೋಬೇಕು. ತುಂಬ ದೊಡ್ಡ ಇಟ್ಕೊಂಡ್ರೆ ಒಂದೇ ಸಲ ಅಂದರೆ ಫುಲ್ ಹತ್ತೋಗ್ಬಿಡುತ್ತೆ. ಸ್ಲೋಲಿ ತಿರ್ಸ್ತಾ ಇರಬೇಕು ಸ್ವಲ್ಪ ಹೊತ್ತು. ಆ್ಯಂಡ್ ಸಣ್ಣ ಇಟ್ಕೊಂಡೆ ಹೀಟ್ ಮಾಡಬೇಕು. ಗೊತ್ತಾಯ್ತಲ್ಲ ಇಲ್ಲಿವರೆಗೂ ಅಂತ. ಅದು ಆಯಿಲ್ ಬಿಡುವವರೆಗೂ ಹೀಟ್ ಮಾಡ್ಕೋಬೇಕು. ಈಗ ನೋಡ್ತಿದ್ದೀರಲ್ಲ ಆಯಿಲ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಕಾಣ್ತಿದ್ದಲ್ಲ ನಿಮಗೆ ವಿಡಿಯೋದಲ್ಲಿ. ಸಣ್ಣ ಇಟ್ಕೊಂಡೆ ಹೀಟ್ ಮಾಡಬೇಕು, ಇಲ್ಲಾಂದರೆ ಫುಲ್ ಹತ್ತೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ನೋಡಿ. ಆ್ಯಂಡ್ ನೆಕ್ಸ್ಟು ಆಯಿಲ್ ಬಿಟ್ಟ ತಕ್ಷಣ ಆಯಿಲ್ನ ಒಂದು ಕಡೆ ಸೆಪ್ರೇಟ್ ಮಾಡ್ಕೊಳ್ಳಿ. ಮತ್ತು ಆಯಿಲಲ್ಲಿ ಉಳಿದಿರೋವಂಥ ಒಂದು ವೇಸ್ಟ್ ಏನಿದೆ ಅದನ್ನು ಹಣಿಯಕ್ಕೆ ಹೋಗ್ಬಿಡಿ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂದುಬಿಟ್ರೆ ಸೂಪರಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್.